ಮಹಾಕುಂಭಮೇಳ ಭಾರತದ ಆಧ್ಯಾತ್ಮಿಕ ಮಹೋತ್ಸವ. ಮಹಾಕುಂಭಮೇಳವು ವಿಶ್ವದ ಅತ್ಯಂತ ದೊಡ್ಡ ಧಾರ್ಮಿಕ ಸಮಾರಂಭವಾಗಿದೆ. ಇದು ಪ್ರತಿ 12 ವರ್ಷಕ್ಕೊಮ್ಮೆ ಭಾರತದಲ್ಲಿನ 4 ಪವಿತ್ರ ನಗರಗಳಲ್ಲಿ ನಡೆಯುತ್ತದೆ. ಈ ಮೇಳವು ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಘಟನೆಗಳಲ್ಲೊಂದು ಎಂದು ಪರಿಗಣಿಸಲಾಗುತ್ತದೆ. ಲಕ್ಷಾಂತರ ಭಕ್ತರು ಈ ಮೇಳದಲ್ಲಿ ಭಾಗವಹಿಸಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ದೂರ ಮಾಡಿ ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಕುಂಭಮೇಳ ಏಕೆ ನಡೆಯುತ್ತದೆ? ಸಮುದ್ರ ಮಥನ. ಕುಂಭಮೇಳದ ಮೂಲ ಹಿಂದೂ ಪುರಾಣದಲ್ಲಿನ ಸಮುದ್ರ ಮಥನ ಕಥೆಯೊಂದಿಗೆ ಸಂಬಂಧಿಸಿದೆ. ದೇವತೆಗಳು ಮತ್ತು ರಾಕ್ಷಸರ ಜೊತೆಯಾಗಿ ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಥಿಸಿದರು. ಈ ಸಂದರ್ಭದಲ್ಲಿ ಅಮೃತದ ಕೆಲವು ಹನಿಗಳು ಭೂಮಿಯ ಮೇಲೆ ಬಿದ್ದವು. ಅವು ಬಿದ್ದ ಸ್ಥಳಗಳೇ ಪ್ರಯಾಗ, ಅಲಹಾಬಾದ್, ನಾಸಿಕ್, ಹರಿದ್ವಾರ್, ಉಜ್ಜಯಿನಿ ಎಂದು ಪ್ರಸಿದ್ಧಿಯಾದವು. ಅಮೃತಕ್ಕಾಗಿ ಯುದ್ಧ. ಅಮೃತವನ್ನು ಪಡೆದ ನಂತರ ದೇವತೆಗಳು ಮತ್ತು ರಾಕ್ಷಸರು 12 ವರ್ಷಗಳ ಕಾಲ ಯುದ್ಧ ಮಾಡಿದರು. ಈ ಅವಧಿಯಲ್ಲಿ ಅಮೃತದ ಹನಿಗಳು 4 ಸ್ಥಳಗಳಲ್ಲಿ ಬಿದ್ದವು. ಈ ಸ್ಥಳಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ದೂರವಾಗುತ್ತದೆ ಮತ್ತು ಮೋಕ್ಷವನ್ನು ಪಡೆಯಬಹುದು ಎಂಬ ನಂಬಿಕೆಯಿದೆ. ಕುಂಭಮೇಳದ ಪ್ರಾಮುಖ್ಯತೆ. ಈ ಪುರಾಣ ಕಥೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅಮೃತ ಹನಿಗಳು ಬಿದ್ದ ಸ್ಥಳಗಳಲ್ಲಿ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಕುಂಭಮೇಳ 12 ವರ್ಷಕ್ಕೊಮ್ಮೆ ಏಕೆ ನಡೆಯುತ್ತದೆ? ಖಗೋಳಶಾಸ್ತ್ರ. ಕುಂಭಮೇಳದ ಆಯೋಜನೆಗೆ ಖಗೋಳಶಾಸ್ತ್ರವೂ ಕಾರಣವಾಗಿದೆ. ಸೂರ್ಯ, ಚಂದ್ರ ಮತ್ತು ಗುರುಗ್ರಹಗಳು ನಿರ್ದಿಷ್ಟ ಸ್ಥಾನಗಳಿಗೆ ತಲುಪಿದಾಗ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಈ ಗ್ರಹ ಸಂಯೋಗ ಪ್ರತಿ 12 ವರ್ಷಕ್ಕೊಮ್ಮೆ ಸಂಭವಿಸುತ್ತದೆ. ಕುಂಭಮೇಳ ನಡೆಯುವ ಪವಿತ್ರ ನಗರಗಳು ಪ್ರಯಾಗ, ಅಲಹಾಬಾದ್, ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಸ್ಥಳ. ಪ್ರಾಮುಖ್ಯತೆ. ಇಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಕುಂಭಮೇಳ. ಪ್ರಯಾಗದಲ್ಲಿ ನಡೆಯುವ ಕುಂಭಮೇಳ ಅತ್ಯಂತ ಪ್ರಸಿದ್ಧವಾಗಿದೆ. ಹರಿದ್ವಾರ್. ಗಂಗಾ ನದಿ ಪ್ರವೇಶ. ಗಂಗಾ ನದಿಯು ಉತ್ತರಾಖಂಡಕ್ಕೆ ಪ್ರವೇಶಿಸುವ ಸ್ಥಳ. ಪ್ರಾಮುಖ್ಯತೆ. ಈ ಸ್ಥಳವನ್ನು ಪವಿತ್ರ ತೀರ್ಥಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಕುಂಭಮೇಳ. ಹರಿದ್ವಾರದಲ್ಲಿ ನಡೆಯುವ ಕುಂಭಮೇಳ ಕೂಡ ಪ್ರಸಿದ್ಧವಾಗಿದೆ. ನಾಸಿಕ್. ಗೋದಾವರಿ ನದಿ ತೀರ, ಮಹಾರಾಷ್ಟ್ರದ ಪವಿತ್ರ ಸ್ಥಳ. ಪ್ರಾಮುಖ್ಯತೆ. ಶಿವನಿಗೆ ಮೀಸಲಾಗಿರುವ ನಗರ. ಕುಂಭಮೇಳ. ನಾಸಿಕ್ನ ಕುಂಭಮೇಳವು ಗಮನಾರ್ಹವಾಗಿದೆ. ಉಜ್ಜಯಿನಿ. ಶಿಪ್ರಾ ನದಿ ತೀರ, ಮಧ್ಯಪ್ರದೇಶದ ಪವಿತ್ರ ನಗರ. ಪ್ರಾಮುಖ್ಯತೆ. ಇದು ಶಿವನಿಗೆ ಸಮರ್ಪಿತ ಸ್ಥಳ. ಕುಂಭಮೇಳ. ಉಜ್ಜಯಿನಿಯ ಕುಂಭಮೇಳವು ಪ್ರಸಿದ್ಧವಾಗಿದೆ. ಕುಂಭಮೇಳದಲ್ಲಿ ನಡೆಯುವ ಪೂಜೆಗಳು. ಕುಂಭಮೇಳವು ಭಾರತೀಯ ಸಂಸ್ಕೃತಿಯ ಪವಿತ್ರ ಧಾರ್ಮಿಕ ಕಾರ್ಯಕ್ರಮವಾಗಿದೆ. ಭಕ್ತರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಪೂಜಾ ಕ್ರಿಯೆಗಳನ್ನು ನೆರವೇರಿಸುತ್ತಾರೆ. ಶಾಹಿ ಸ್ನಾನ. ಕುಂಭಮೇಳದಲ್ಲಿ ಪ್ರಮುಖವಾದ ಪೂಜೆ. ಸ್ನಾನದ ಮೂಲಕ ಪಾಪ ನಿವಾರಣೆ ಎಂದು ನಂಬಿಕೆ. ಗಂಗಾ ಆರತಿ. ಗಂಗಾ ನದಿಗೆ ಆರತಿಯನ್ನು ನೀಡುವುದು ಈ ಮೇಳದ ಪ್ರಮುಖ ಅಂಗವಾಗಿದೆ. ಕುಂಭಮೇಳದ ಆಯೋಜನೆ. ಒಂದು ಸಂಕೀರ್ಣ ಕಾರ್ಯ. ಮಹಾಕುಂಭಮೇಳವು ಕೋಟ್ಯಾಂತರ ಜನರನ್ನು ಆಕರ್ಷಿಸುವುದರಿಂದ ಇದರ ಆಯೋಜನೆ ಒಂದು ದೊಡ್ಡ ಸವಾಲು. ಆಯೋಜನೆಗೆ ಬೇಕಾದ ಕಾರ್ಯಗಳು: ಸ್ಥಳ ಆಯ್ಕೆ ಮತ್ತು ಸೌಕರ್ಯ, ತಾತ್ಕಾಲಿಕ ನಗರಿ ನಿರ್ಮಾಣ, ಭದ್ರತೆ, ಪೊಲೀಸರು ಮತ್ತು ಸುರಕ್ಷಾ ಸಿಬ್ಬಂದಿಯ ನಿಯೋಜನೆ, ಆರೋಗ್ಯ, ವೈದ್ಯಕೀಯ ಶಿಬಿರಗಳ ಸ್ಥಾಪನೆ, ಪಾರಿಶುದ್ಧ್ಯ, ಸ್ವಚ್ಛತೆಯ ನಿರ್ವಹಣೆ, ರವಾನಾ ವ್ಯವಸ್ಥೆ, ಭಕ್ತರ ಪ್ರಯಾಣಕ್ಕೆ ವಿಶೇಷ ವ್ಯವಸ್ಥೆ, ಆಹಾರ, ಭಕ್ತರಿಗೆ ಉಚಿತ ಆಹಾರದ ವ್ಯವಸ್ಥೆ. ಕುಂಭಮೇಳದ ಸವಾಲುಗಳು. ಜನರ ನಿರ್ವಹಣೆ. ಕೋಟ್ಯಾಂತರ ಜನರ ಸಮೂಹವನ್ನು ಸಮರ್ಥವಾಗಿ ಹತೋಟಿ ಮಾಡುವುದು ದೊಡ್ಡ ಸವಾಲು. ಪರಿಸರ ಸಂರಕ್ಷಣೆ. ಪವಿತ್ರ ನದಿಗಳ ಮತ್ತು ಪರಿಸರದ ರಕ್ಷಣೆ. ಭದ್ರತೆ. ಭಕ್ತರ ಸುರಕ್ಷತೆ.